ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರ ಭಕ್ತರು, ರಾಷ್ಟ್ರದ ಬಗ್ಗೆ ಪ್ರೇಮ ಇರ್ತಕ್ಕಂಥವ್ರು, ಈ ದೇಶದ ನಾಡು ನುಡಿ ಸಂಸ್ಕೃತಿ ಪರಂಪರೆಯನ್ನ ಪ್ರೀತಿಸುವಂತವರು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಜಾತ್ಯತೀತ ಜನತಾ ದಳದ ಒಂದು ಶಕ್ತಿ ಅಗಾಧವಾದಂತಹ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ, ಇಡೀ ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ದಿವಸ ಆಗಿದೆ. ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ಉತ್ತಮವಾದಂಥ ಕೆಲಸಗಳನ್ನ ನಡೆಸಲಿಕ್ಕೆ ನರೇಂದ್ರ ಮೋದಿಜಿಯವರು ಬಹಳಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. 10 ವರ್ಷ ಹಿಂದೆ 5 ವರ್ಷ ಹಿಂದೆ ಆ ಕಮಲದ ಗುರುತುಗಾಗಿ ತಮ್ಮ ಮತವನ್ನು ನೀಡಿದ್ರಿ, ಅವರ ಕೈವನ್ನು ಬಲಪಡಿಸಿದ್ರಿ. ಅದರ ಮೂಲಕ ಎಲ್ಲ ಒಳ್ಳೆ ಕೆಲಸವನ್ನು ಆಗಿದೆ. ಇಷ್ಟೊಂದೆಲ್ಲ ಸಾಧನೆಗಳು ಅಮೋಘವಾಗಿದ್ರು ಸಹ ಅವರು ಹೇಳಿದ್ದಾರೆ ಇದು ಬರೀ ನಮ್ಮ ಟ್ರೇಲರ್ ಅಂತ. ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ. ಬೇರೆ ಪಕ್ಷದವರು ನಾಳೆ ಏನಾಗಬೇಕು ನಾಳೆದೇನಾಗಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ. ನಮ್ಮ ಪ್ರಧಾನಮಂತ್ರಿಯವರು 23 ವರ್ಷ ಮುಂದೆ ಆಗಲೇ ಯೋಚನೆಯನ್ನು ಮಾಡಿದ್ದಾರೆ. ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇದೇ ರೀತಿ ನಾವು ಮುಂದುವರಿತಾ ಬರೋಣ. पहले के समय को याद करते हैं तो हमें लगता है कि हम कितना आगे आए हैं। डिजिटल इंडिया ने हमारे जीवन को तेजी से बदला है। बीजेपी का संकल्प पत्र अब भविष्य के और बड़े परिवर्तनों की तस्वीर है। ये नए भारत की तस्वीर है। आने वाले 5 इयर्स में विकास के काम, गरीब कल्याण की योजनाएं 100% लोगों तक पहुंचेगी, ये मोदी की गारंटी है।